ಆರಂಭದಲ್ಲೇ ಕರುನಾಡಿಗೆ ಶಾಕ್ ಎದುರಾಗ್ತಾ ಇದೆ. ಯುಗಾದಿ ರಂಜಾನ್ಗೆ ಸರ್ಕಾರದಿಂದ ದರ ಏರಿಕೆ ಗಿಫ್ಟ್ ಸಿಗ್ತಾ ಇದೆ. ಏಪ್ರಿಲ್ ತಿಂಗಳ ಆರಂಭದಲ್ಲೇ ಕರುನಾಡಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಯುಗಾದಿ ರಂಜಾನ್ಗೆ ಸರ್ಕಾರದಿಂದ ದರ ಏರಿಕೆ ಗಿಫ್ಟ್ ಸಿಗ್ತಾ ಇದೆ ರಾಜ್ಯದ ಜನತೆಗೆ. ನಾಳೆಯಿಂದ ಕಾಸ್ಟ್ಲಿ ದುನಿಯಾ ಶುರುವಾಗ್ತಾ ಇದೆ. ಹೊಸ ದರ ಕೂಡ ಶುರುವಾಗ್ತಾ ಇದೆ. ಹೊಸ ದರವನ್ನ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿಯನ್ನ ಆಗ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಆರಂಭದಲ್ಲೇ ಇದೀಗ ಕರುನಾಡಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಯುಗಾದಿ ರಂಜಾನ್ಗೆ ಸರ್ಕಾರದಿಂದ ದರ ಏರಿಕೆ ಗಿಫ್ಟ್ ಅನ್ನ ಕೊಡ್ಲಾಗ್ತಾ ಇದೆ. ಈಗಾಗಲೇ ರಾಜ್ಯದ ಜನತೆ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಮೆಟ್ರೋ ದರವನ್ನ ಕೂಡ ಈಗಾಗಲೇ ಏರಿಕೆಯನ್ನ ಮಾಡಲಾಯಿತು. ಜೊತೆಗೆ ಏನು ಬಸ್ ಪ್ರೈಸ್ ಇತ್ತು ಅದನ್ನು ಕೂಡ ಈಗಾಗಲೇ ದರ ಏರಿಕೆಯನ್ನ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು, ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ನಾಳೆಯಿಂದ ಹಾಲು, ಮೊಸರು, ವಿದ್ಯುತ್ ದರ ದುಬಾರಿ ಆಗ್ತಾ ಇದೆ. ನಾಳೆಯಿಂದ ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. 4 ರೂಪಾಯಿ ಏರಿಕೆ ಮಾಡಿದ್ದಾರೆ. 1 ಲೀಟರ್ ನಂದಿನಿ ಮೊಸರು ಕೂಡ 4 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಮೊಸರು ಹಾಗೂ ಹಾಲು ಎರಡೂ ಕೂಡ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ, ಕಾಫಿ ಬೆಲೆಯೂ ಕೂಡ ಹೆಚ್ಚಳ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಟೀ, ಕಾಫಿ ದರ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಾಳೆಯಿಂದ ಪ್ರತಿ ಯೂನಿಟ್ ವಿದ್ಯುತ್ ದರ ಕೂಡ 36 ಪೈಸೆ ಇದೀಗ ಹೆಚ್ಚಳ ಆಗ್ತಾ ಇರುವಂತದ್ದು. ಅಲ್ಲದೆ ಮಾಸಿಕ ಶುಲ್ಕ 20 ರೂಪಾಯಿ ಹೆಚ್ಚಳ ಮಾಡಿದೆ ಈಗಾಗಲೇ ಸರ್ಕಾರ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಬಸ್ ಪ್ರೈಸ್ ಅನ್ನ ಕೂಡ ಹೇರಿಕೆ ಮಾಡಲಾಯಿತು, ಮೆಟ್ರೋ ಪ್ರೈಸ್ ಅನ್ನ ಕೂಡ ಹೇರಿಕೆ ಮಾಡಲಾಯಿತು. ಅದರ ಬೆನ್ನಲ್ಲೇ ಇದೀಗ ನಾಳೆಯಿಂದ ಹಾಲು, ಮೊಸರು, ವಿದ್ಯುತ್ ದರ ಕೂಡ ದುಬಾರಿ ಆಗ್ತಾ ಇದೆ. ನಾಳೆಯಿಂದ ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಟೀ, ಕಾಫಿ ಬೆಲೆಯೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ 4 ರೂಪಾಯಿ ಹಾಲಿನ ದರವನ್ನ ಏರಿಕೆ ಮಾಡಿದ್ರೆ ಇನ್ನು ಟೀ, ಕಾಫಿ ಏನ್ ಮಾಡ್ತಾರೆ ಅವರು ಕೂಡ ಹೋಟೆಲ್ ಸಂಸ್ಥೆಯಿಂದನೂ ಕೂಡ ಈಗಾಗಲೇ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಾಳೆಯಿಂದ ಪ್ರತಿ ಯೂನಿಟ್ ವಿದ್ಯುತ್ ದರ 36 ಪೈಸೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಅಲ್ಲದೆ ಮಾಸಿಕ ಶುಲ್ಕ ಏನಿದೆ ಅದು 20 ರೂಪಾಯಿ ಹೆಚ್ಚಳವನ್ನ ಈಗಾಗಲೇ ಸರ್ಕಾರ ಕೂಡ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಾಳೆಯಿಂದ ಸಿಲಿಕಾನ್ ಸಿಟಿ ಮಂದಿಗೆ ಟ್ರಿಪಲ್ ಶಾಕ್ ಕೂಡ ಎದುರಾಗ್ತಾ ಇದೆ. ಹಾಲು, ಕರೆಂಟ್ ದರ ಏರಿಕೆ ಜೊತೆ ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ನಾಳೆಯಿಂದ ಕಸ ಸಂಗ್ರಹಕ್ಕೆ ಸೆಸ್ ಏರಲಿರೋ ಬಿಬಿಎಂಪಿ ನಾಳೆಯಿಂದ ಟ್ಯಾಕ್ಸ್ ಅನ್ನ ಹಾಕುತ್ತೆ. ಮನೆ, ಅಂಗಡಿ, ಮಳಿಗೆಗಳಲ್ಲಿ ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಕಸದ ತೆರಿಗೆ ಮೂಲಕ 600 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯನ್ನ ಈಗಾಗಲೇ ಬಿಬಿಎಂಪಿ ಹೊಂದಿದೆ. ಇನ್ನು ಆಸ್ತಿ ತೆರಿಗೆ ಜೊತೆ ಕಸದ ಸೆಸ್ ವಸೂಲಿಯನ್ನ ಮಾಡಲಿದೆ ಪಾಲಿಕೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಸಿಲಿಕಾನ್ ಮಂದಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹಾಲಿನ ದರ ಇರಬಹುದು, ಇನ್ನು ವಿದ್ಯುತ್ ದರ ಇರಬಹುದು. ಅದರ ಬೆನ್ನಲ್ಲೇ ಇದೀಗ ಒಂದು ಕಸಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ರೆ ಎಂತ ವಿಪರ್ಯಾಸ ನೋಡಿ. ಹಾಲು, ಕರೆಂಟ್ ದರ ಏರಿಕೆ ಜೊತೆ ಕಸಕ್ಕೂ ಕೂಡ ನಾಳೆಯಿಂದ ಟ್ಯಾಕ್ಸ್ ಅನ್ನ ಕಟ್ಟಬೇಕಂತೆ. ನಾಳೆಯಿಂದ ಕಸ ಸಂಗ್ರಹಕ್ಕೆ ಬಿಬಿಎಂಪಿ ಈಗಾಗಲೇ ಟ್ಯಾಕ್ಸ್ ಅನ್ನ ಏರಿದೆ. ಇನ್ನು ಕಸದ ತೆರಿಗೆ ಮೂಲಕ 600 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆಯನ್ನ ಕೂಡ ಹೊಂದಿದೆಯಂತೆ. ದುಬಾರಿ ಟೋಲ್ ವಾಹನ ಸವಾರರಿಗೂ ಕೂಡ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಏಪ್ರಿಲ್ 1ರಿಂದ ವಾಹನ ಸವಾರರ ಜೇಬಿಗೂ ಕೂಡ ಕತ್ತರಿ ಬೀಳ್ತಾ ಇದೆ. ನಾಳೆಯಿಂದ ಟೋಲ್ ದರ 5% ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಟೋಲ್ಗೆ 5% ಏರಿಕೆ ಆಗುತ್ತಂತೆ. ಒಂದೇ ವರ್ಷದಲ್ಲಿ 35% ಟೋಲ್ ಸುಂಕ ಏರಿಕೆ ಮಾಡುವ ಸಾಧ್ಯತೆ ಇದೆ. ವಾಹನ ಸವಾರರಿಗೂ ಕೂಡ ಹೊಸ ವಾಹನ ಏನು ಖರೀದಿಸ್ತಾ ಇದ್ರು ಅವ್ರಿಗೂ ಕೂಡ ಟ್ಯಾಕ್ಸ್ ಕಟ್ಟೋ ಸಾಧ್ಯತೆ ಇದೆ. ದುಬಾರಿ ಟೋಲ್ ವಾಹನ ಸವಾರರಿಗೂ ಇದೀಗ ಬಿಗ್ ಶಾಕ್ ಅಂತಾನೆ ಹೇಳಬಹುದು. ಏಪ್ರಿಲ್ 1ರಿಂದ ವಾಹನ ಜೇಬಿಗೂ ಕೂಡ ಇದೀಗ ಕತ್ತರಿ ಬೀಳ್ತಾ ಇದೆ. ಅವರು ಕೂಡ ಹೊಸ ನಿಯಮವನ್ನ ಪಾಲಿಸಲೇಬೇಕು. ನಾಳೆಯಿಂದ ಟೋಲ್ ದರ 5% ಏರಿಕೆ ಆಗುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ದುಬಾರಿ ಟೋಲ್ ವಾಹನ ಸವಾರರಿಗೂ ಕೂಡ ಇದೀಗ ಬಿಗ್ ಶಾಕ್ ಕೂಡ ಎದುರಾಗಿದೆ. ಏಪ್ರಿಲ್ 1ರಿಂದ ವಾಹನ ಸವಾರರ ಜೇಬಿಗೂ ಕೂಡ ಕತ್ತರಿ ಬೀಳ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ನಮ್ಮ ರಾಜ್ಯದ ಜನತೆ, ಬೆಂಗಳೂರಿನ ಜನತೆ, ಇದೀಗ ರಾಜ್ಯದ ಜನತೆ ಏನಿದ್ದಾರೆ ಅವರು ಬೆಲೆ ಏರಿಕೆಯಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ನಾಳೆಯಿಂದ ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ, ವಿದ್ಯುತ್ ದರ ಕೂಡ ಏರಿಕೆ ಆಗ್ತಾ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ನೀಡೋದಾದ್ರೆ
ಎಸ್ ತೇಜಸ್ವಿನಿ, ಈಗಾಗಲೇ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಶಾಕ್ ಮೇಲೆ ಶಾಕ್ ಅನ್ನು ನೀಡ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಯುಗಾದಿ ಹಬ್ಬನ ಮುಗಿಸಿ ಸಂಭ್ರಮದಲ್ಲಿ ಇರಬೇಕಾಗಿರುವಂತಹ ಜನರು ಈ ಶಾಕ್ ಅನ್ನು ಎದುರಿಸುವುದಕ್ಕೆ ಮುಂದಾಗಿರುವಂತಹದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಕಳೆದ 2-3 ತಿಂಗಳಿನಿಂದ ಒಂದಾದ ಮೇಲೊಂದು ಬೆಲೆ ಏರಿಕೆ ಆಗ್ತಾನೆ ಇರುವಂತದ್ದು. BMTC ಆಗಿರ್ಬೋದು, KSRTC ಆಗಿರ್ಬೋದು, ಅದ್ರ ಜೊತೆಗೆ ಮೆಟ್ರೋ ಪ್ರಯಾಣ ದರವನ್ನು ಸಹ ಈಗಾಗಲೇ ಏರಿಕೆ ಮಾಡಿ ಅದರ ಜೊತೆಗೆ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಕಾರ್ಯ ಆಗಿತ್ತು. ಆದ್ರೆ ಇದೀಗ ಏನು ಹಾಲಿನ ದರವನ್ನ ಏರಿಕೆ ಮಾಡಿರುವಂತಹದ್ದು. ಕಳೆದ 4 ದಿನಗಳ ಹಿಂದೆ ಈ ಕುರಿತಂತೆ ಸ್ಪಷ್ಟನೆಯನ್ನ ಸಹ ಈಗಾಗಲೇ KMF ನೀಡಿತ್ತು. ಅದರ ಜೊತೆಗೆ ಸರ್ಕಾರ ಸಹ ಇದಕ್ಕೆ ಸಮ್ಮತಿಯನ್ನ ನೀಡಿರುವಂತಹದ್ದು. ಈಗ ನಾಳೆಯಿಂದ ಅಧಿಕೃತವಾಗಿ ಬೆಲೆ ಏರಿಕೆ ಆಗ್ತಾ ಇರುವಂತಹದ್ದು. ಯಾಕಂತಂದ್ರೆ ಈಗಾಗಲೇ ಬೆಲೆ ಏರಿಕೆ ಮಾಡುವ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಾಗ ಅದರ ಜೊತೆಗೆ KMF ಹೇಳಿರುವಂಥದ್ದು ಇದು ರೈತರಿಗೆ ಅನುಕೂಲಕ್ಕಾಗಿ ಈಗಾಗಲೇ ಹಾಲಿನ ದರವನ್ನ ಏರಿಕೆ ಮಾಡ್ತಾ ಇರುವಂಥದ್ದು ಅಂತ ಹೇಳಿ. ಸೊ ನಾಳೆ ಸುಮಾರು 1 ಲೀಟರ್ ಹಾಲಿಗೆ 4 ರೂಪಾಯಿ ದರ ಏರಿಕೆ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಏನು ಕೇವಲ ಹಾಲಿನ ದರ ಮಾತ್ರ ಏರಿಕೆ ಆಗಿಲ್ಲ, ಇದರ ಜೊತೆಗೆ 2 ರೂಪಾಯಿ ಸಹ ಮೊಸರಿನ ದರ ಏರಿಕೆ ಆಗುತ್ತೆ. ಇದರ ಜೊತೆಗೆ ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ಸ್ ಅವರು ಸಹ ಒಂದು ಸ್ಪಷ್ಟನೆ ನೀಡಿರುವಂತಹದ್ದು. ಕಳೆದ 1 ತಿಂಗಳ ಹಿಂದೆ ಕಾಫಿ ಪೌಡರ್ ಬೆಲೆ ಏರಿಕೆ ಆಗಿರೋ ನಿಟ್ಟಿನಲ್ಲಿ ನಾಳೆಯಿಂದ ಕಾಫಿ ಮತ್ತು ಟೀ ದರವನ್ನು ಸಹ ಈಗಾಗಲೇ ಏರಿಕೆ ಆಗುವಂತದ್ದು. ಸುಮಾರು 15ರಿಂದ 20%, ಅಂದ್ರೆ ಸುಮಾರು 2ರಿಂದ 3% ನಷ್ಟು ಈಗಾಗಲೇ ಏರಿಕೆ ಮಾಡಿದ್ದಾರೆ. ಇನ್ನು 15% ನಷ್ಟು ಟೀ ಮತ್ತು ಕಾಫಿ ದರವನ್ನ ಏರಿಕೆ ಮಾಡುವಂತದ್ದು. ಇದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಈಗಾಗಲೇ ವಿದ್ಯುತ್ ದರವನ್ನು ಸಹ ನಾಳೆಯಿಂದ ಏರಿಕೆ ಆಗ್ತಾ ಇರುವಂತದ್ದು. ವಿದ್ಯುತ್ ದರವನ್ನ ನೋಡ್ತಾ ಹೋದಾಗ ನಮಗೆ ಸುಮಾರು 36 ಪೈಸೆ, ಅಂದ್ರೆ 1 ಯೂನಿಟ್ಗೆ 36 ಪೈಸೆ ಬೆಲೆ ಏರಿಕೆಯನ್ನ ಮಾಡುವಂತದ್ದು. ಇನ್ನು ಸಾಕಷ್ಟು ಜನ ಪ್ರಯಾಣಿಕರಿಗೂ ಸಹ ಇದು ಒಂದು ರೀತಿಯಲ್ಲಿ ಹೊಡೆತ ಬೀಳುವಂತದ್ದು. ಯಾಕಂತಂದ್ರೆ ಟೋಲ್ ನಲ್ಲಿ 5% ನಷ್ಟು ಈಗಾಗಲೇ ಬೆಲೆ ಏರಿಕೆ ಮಾಡಿರುವಂತದ್ದು. ಸೊ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಬೇಕು ಅದೆಲ್ಲವನ್ನು ಬಿಟ್ಟು ಸರ್ಕಾರ ಒಂದಾದ ಮೇಲೆ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಮಾಡ್ತಾ ಇರೋದು. ಇದು ಸರ್ಕಾರ ತನ್ನ ಮೇಲೆ ಆಗ್ತಾ ಇರುವಂತಹ ಆರ್ಥಿಕ ನಷ್ಟವನ್ನ ಜನರ ಮೇಲೆ ಹಾಕ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹ ಇಲ್ಲಿ ಮೂಡುವಂತದ್ದು. ಸೊ ಈಗಾಗಲೇ ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಸೌಲಭ್ಯವನ್ನ ಕೊಡ್ತಾ ಇತ್ತು. ಆ ಎಲ್ಲವನ್ನು ಸಹ ಬದಿಗಿಟ್ಟು ಜನರ ಮೇಲೆ ಹೇರಿಕೆ ನೀಡ್ತಾ ಇದೆ. ಒಂದ್ ಕೈಲಿ ಕೊಡೋದು, ಇನ್ನೊಂದ್ ಕೈಲಿ ಕಿತ್ಕೊಳ್ಳುವಂತ ಕಾರ್ಯ ಮಾಡ್ತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಆಕ್ರೋಶ ಆಗಿರುವಂತದ್ದು. ತೇಜಸ್ವಿನಿ. ಎಸ್ ಲಕ್ಷ್ಮಿ, ಇದೀಗ ಕಸಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು, ಇದ್ರ ಬಗ್ಗೆ ಜನರು ಏನು ಹೇಳ್ತಿದ್ದಾರೆ ಅಂತ? ಎಸ್, ಈಗಾಗಲೇ ಒಂದಷ್ಟು ಚರ್ಚೆಗಳು ಸಹ ಆಗಿರುವಂಥದ್ದು. ಈಗಾಗಲೇ BBMP ಸಹ ಸುಮಾರು 6 ಕೋಟಿಗೂ ಹೆಚ್ಚು ತೆರಿಗೆಯನ್ನ ಈಗಾಗಲೇ ಗಳಿಕೆ ಮಾಡುವುದಕ್ಕೆ ಮುಂದಾಗಿರುವಂಥದ್ದು. ಆದರೆ ಇನ್ನೂ ಇದಕ್ಕೆ ಸ್ಪಷ್ಟನೆ ಬೇಕಾಗಿರುವಂಥದ್ದು. ಜನಸಾಮಾನ್ಯರು ಒಟ್ಟಾರೆಯಾಗಿ ಎಲ್ಲದಕ್ಕೂ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಇದಕ್ಕೂ ಸಹ ತಿಂಗಳಿಗೆ 10 ರೂಪಾಯಿ, ಅಂದ್ರೆ ಇಂತಿಷ್ಟು ಇದಕ್ಕೆ ಅಂದ್ರೆ 10 ರೂಪಾಯಿಯನ್ನ ತಿಂಗಳಿಗೆ ನೀಡಬೇಕು ಅನ್ನುವಂಥದ್ದು ಈಗಾಗಲೇ ಚಿಂತನೆ ನಡೆಸಿರುವಂಥದ್ದು. ಇದಕ್ಕೆ ಅಧಿಕೃತವಾಗಿ ಏನು ಒಂದು ಚಾಲನೆಯನ್ನ ನೀಡಬೇಕಾಗಿರುವಂಥದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.